ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ ಡಿಲೀಟ್ ಮಾಡಿ. ಏನು ಅನೌನ್ಸ್ಮೆಂಟ್ ಮಾಡಬೇಡ್ರಿ, ಡಿ ಪಿ ಹಾಕ್ಬೇಡ್ರಿ, ಸ್ಟೇಟಸ್ ಹಾಕ್ಬೇಡ್ರಿ, ನಿಮ್ಮ ಬಯೋನಾಗ ಬರಿಬೇಡ್ರಿ ನಾ ಅವೈಲೇಬಲ್ ಇಲ್ಲ ಅಂತ ಹೇಳಿ. ಬೈ ನೀ ಏನು ದೊಡ್ಡ ಪ್ರೈಮ್ ಮಿನಿಸ್ಟರ್ ಅಲ್ಲ, ಯಾರಿಗೆ ನೀನು ಗಂಟನೂ ಫರಕ್ ಬೀಳಂಗಿಲ್ಲ. ನೀ ತಿಳ್ಕೊಂಡಿರ್ಬೇಕು, ಮಂದಿ ಕೇಳ್ತಾರೋ ಇವ್ನು ಸೋಷಿಯಲ್ ಮೀಡಿಯಾ ಯಾಕೆ ಬಂದ್ ಮಾಡ್ಯಾನು. ಒಂದಿಬ್ಬರು ದೋಸ್ತರ ರೀಲ್ ಕಳಿಸ್ತಿರ್ತಾರೋ ಅವ್ರು ಕೇಳ್ತಾರ ನಿನಗೆ ಯಾಕೆ ಏನಾದ್ರು ಬೈ ಡಿಲೀಟ್ ಮಾಡಿ ಅಂತ ಹೇಳಿ. ನೀ ಅಂತ ಇಲ್ಲ ಬೈ ನನ್ನ ಮ್ಯಾಗ ಗ್ರೈಂಡ್ ಮಾಡೋದೆ, ನಾ ಈಗ ಫುಲ್ ಫೋಕಸ್ಡ್ ಆಗಿ ನೀ ಅದಕ್ಕೆ ತೆಗ್ದೇನ ಅಂತ ಹೇಳಿ. ಭಾಳ ಏನಿಲ್ಲ, ಅವರಿಬ್ರು ನಿಂಗೆ ಅಸಹ್ಯ ಮಾಡ್ತಾರೋ ಮುಗಿತು, ಇಷ್ಟ ಆಗೋದಿಲ್ಲ, ಬೇರೆ ಏನೂ ಇಲ್ಲ. ಈಗ ನೀ ಗ್ರೈಂಡ್ ಸ್ಟಾರ್ಟ್ ಮಾಡಿ, ಯಾರಿಗೆ ಏನೂ ಹೇಳಕ್ಕೆ ಹೋಗ್ಬೇಡ. ಈಗ ಸೀರಿಯಸ್ ಆಗಿ ನೀ ಟೈಮ್ ಪಾಸ್ ಮಾಡೋದು ಬೇಡ, ಟೆಕ್ಸ್ಟ್ ಮಾಡೋದು ಬೇಡ, ಕಾಲ್ ಮಾಡೋದು ಬೇಡ, ಯಾರಿಗೇನು ಫರಕ್ ಬಿಡಂಗಿಲ್ಲ. ಬರೀ ಒಂದ್ಸತ ಕೇಳ್ತಾರೋ ಆಮೇಲೆ ಅವರೇ ನಿಂಗೆ ಕಾಲ್ ಮಾಡೋದು ಬಿಡ್ತಾರೆ. ಬೈ ಟ್ರೈ ಮಾಡಿ ನಿನ್ನ ಕೆಲ್ಸಕ್ಕೆ ಟೈಮಿಂಗ ನಿನ್ನ ಫೋನ್ ಬಂದಿಡು, ನೀ ಕಂಪ್ಲೀಟ್ ಚೇಂಜ್ ಆಗಿ ಮತ್ತೆ ನಿಂದ್ರ. ಬರೀ ಗ್ರೈಂಡ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಪೀಸ್ ಕಡೆನೂ ಸ್ವಲ್ಪ ಲಕ್ಷ ಕೊಡಬೇಕು. ನಿಮ್ಮ ಮೆಂಟಲ್ ಪೀಸ್ ಸಂಬಂಧ ಏನೂ ಆಗಿರಲಿ, ಅದಕ್ಕೊಂದು ಸ್ಪೆಸಿಫಿಕ್ ಟೈಮ್ ಇಡಿ. ನಿಮ್ಮ ಹಾಬಿ ಇರಲಿ, ಸ್ಪೋರ್ಟ್ಸ್ ಇರಲಿ, ಇಲ್ಲಾರ ಫ್ಯಾಮಿಲಿ ಟೈಮ್ ಇರಲಿ, ಇಲ್ಲಾರ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಯಾವ ಕೆಲಸ ನಿಮ್ಗೆ ಖುಷಿ ಕೊಡ್ತೈತಿ ಅದ್ರ ಸಂಬಂಧ ಸ್ವಲ್ಪ ಟೈಮ್ ತೆಗೀರಿ.